RCB ಹಾಗೂ ಗುಜರಾತ್ ಟೈಟನ್ ನಡುವೆ ಇವತ್ತೇನು ಫೈನಲ್ ಮ್ಯಾಚ್ ನಡೀತಾ ಇದೆ. ಇನ್ನೇನು ಕ್ಷಣಗಣನೆ ಇರ್ತಕ್ಕಂಥದ್ದು. ನಮ್ಮ RCB ತಂಡವನ್ನು ಚೇರಪ್ ಮಾಡೋದಕ್ಕೆ ಮಾಲೂರಿನಲ್ಲಿ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಬೃಹತ್ ಒಂದು ಹೋಂಡಾ ಸ್ಟೇಡಿಯಮಲ್ಲಿ ಸುಮಾರು 15,000 ಜನ ಸೇರ್ತಕ್ಕಂತಹ ನಿರೀಕ್ಷೆ ಇದೆ. ಒಂದೇ ಕಡೆ 15,000 ಜನ ಸೇರಿಕೊಂಡು ಇವತ್ತು RCBಗೆ ಚೇರಪ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಏನು ಶಾಸಕ KY ನಂಜೇಗೌಡರ ನೇತೃತ್ವದಲ್ಲಿ ಈ ಒಂದು ಏನು ಮ್ಯಾಚ್ ವೀಕ್ಷಣೆಗೆ ರೆಡಿ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇದ್ದೀರಾ, ಬೃಹತ್ LED ಸ್ಕ್ರೀನ್ ವ್ಯವಸ್ಥೆ ಸಹ ಮಾಡ್ಕೊಳ್ಳಾಗ್ತಾ ಇದೆ. ಸಂಜೆ 6 ಗಂಟೆಯಿಂದಲೂ ಸಹ ಲೈವ್ ಕವರೇಜ್ ಏನಿದೆ ಆ ಒಂದು ಇಲ್ಲೇ ಟೆಲಿಕಾಸ್ಟ್ ಮಾಡ್ತಾರೆ. ಇವತ್ತು ವೀಕೆಂಡ್ ಮತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಜನ ಸೇರ್ತಕ್ಕಂತಹ ನಿರೀಕ್ಷೆ ಇದೆ. ಕಳೆದ ವರ್ಷ ಏನಿದು RCB ಕಪ್ ಗೆದ್ದಿತ್ತು, ಆ ಬಾರಿ ಕೂಡ ಸಾಕಷ್ಟು ಜನ ಅಂದರೆ 15,000 ಜನ ಸೇರಿಕೊಂಡು ಪಂದ್ಯ ವೀಕ್ಷಣೆ ಮಾಡಿದರು. RCBಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಮೂಲಕ ಚೇರಪ್ ಸಹ ಮಾಡಿದರು. ಈ ಬಾರಿ ಸಹ ಯುವಕರೇ ಹೆಚ್ಚಾಗಿ ಸೇರಿಕೊಂಡು ಈ ಒಂದು RCBಯ ಲೈವ್ ಕವರೇಜನ್ನು ವೀಕ್ಷಣೆ ಮಾಡ್ತಾರೆ. ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಬೃಹತ್ ವೇದಿಕೆ ಅದಕ್ಕೆ ಕೂಡ ನಿರ್ಮಾಣ ಆಗಿದೆ. ಮತ್ತು ಬರ್ತಕ್ಕಂಥವ್ರಿಗೆ ಉಚಿತವಾಗಿ ಟೀ, ಕಾಫಿ, ತಿಂಡಿ ವ್ಯವಸ್ಥೆ ಸಹ ಮಾಡಿರ್ತಕ್ಕಂಥದ್ದು. ಯುವಕರು ಸೇರಿದಂತೆ ಎಲ್ಲ ರೀತಿಯಾದಂಥ RCB ಅಭಿಮಾನಿಗಳೇನಿದ್ದಾರೆ ಎಲ್ಲರೂ ಬಂದು ಚೇರಪ್ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಂಥದ್ದು. ಸುಮಾರು 10,000ದಿಂದ 15,000 ಜನ ಈ ಒಂದು ವೀಕ್ಷಣೆಗೆ ಬರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಮುಗಿಯುತ್ತೆ. ಬಳಿಕ ಲೈವ್ ಕವರೇಜ್ಗಳಿಗೆ ಇಲ್ಲಿ ರೆಡಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಸುನಿಲ್ ನಂಜೇಗೌಡರು ಇದ್ದಾರೆ. ಮಾತಾಡ್ಸೋಣ. ಸರ್, ಎಷ್ಟು ಜನ ಸೇರ್ತಾರೆ? ಹೋದ ವರ್ಷ 15,000 ಜನ ಸೇರಿದ್ರು ಸರ್. ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್? ವಿಶೇಷವಾಗಿ ನಾವು ಇದೇ ಜಾಗದಲ್ಲಿ ಏನೋ ನಮಗೆ ಇದೊಂಥರ ವಾಸ್ತು, ಏನೋ ನಮ್ಮ ಹೋಂಡಾ ಸ್ಟೇಡಿಯಮ್ಮು ಅಂತಂದರೆ ನಾವು ಫಸ್ಟು ಕಾರ್ಯಕ್ರಮ ಮಾಡಿದಾಗ ಇಲ್ಲಿ ಸುಮಾರು 15,000 ಜನ ಸೇರಿದ್ರು. ನಾವು ಊಹಿಸಿರಲಿಲ್ಲ ಅಷ್ಟು ಜನ ಸೇರ್ತಾರೆ ಅಂತ. ಅದರ ಅಂಗವಾಗಿ ಮತ್ತು ನಮ್ಮ ಕ್ರೀಡಾಭಿಮಾನಿಗಳು, ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ RCB ಅಭಿಮಾನಿಗಳು, ಸರ್ ಮತ್ತೆ ನೀವು LED ಸ್ಕ್ರೀನಿಂಗ್ ಅಳವಡಿಸ್ಬೇಕು ಅಂತ ನನ್ನ ಹತ್ರ ಬಂದು ಕೇಳಿಕೊಂಡಾಗ ಅದನ್ನು ನಾನೇ ಏನೋ ಮುಂಜಾಗ್ರತೆಯಾಗಿ ಮತ್ತು ನಾಯಕತ್ವ ತಗೊಂಡು ಇದನ್ನು ಇಲ್ಲಿ ನಡೀತಾ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ನಾನೇ ನೋಡಿಕೊಂಡು ಇಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ವಿ. ವಿಶೇಷವಾಗಿ ಏನು ಅಂತಂದರೆ RCB ಅಭಿಮಾನಿಗಳು ಇಷ್ಟೇ ಜನ ಸೇರ್ತಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ. ನಾವು ಲಾಸ್ಟ್ ಟೈಮ್ ಊಹಿಸಿರಲಿಲ್ಲ 15,000 ಜನ ಸೇರ್ತಾರೆ ಅಂತ. ಈ ಸರಿ ನಾವು ಊಹಿಸ್ಕೊಂಡಿದ್ದೀವಿ 15,000 ಜನ ಅಂತ. ನಾವು ಈ ಸರಿ ಅಷ್ಟೇ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಈ ಸರಿ RCB ಅಭಿಮಾನಿಗಳು ಬರ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಈಗ ಲಾಸ್ಟ್ ಟೈಮ್ಗಿಂತ ಇನ್ನೂ ದೊಡ್ಡದಾದ LED ಏನೋ ಬೃಹತ್ LED ಪರದೆಯನ್ನು ಅಳವಡಿಸಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ನೀವು ಹೇಳ್ದಾಗೆ ತಿಂಡಿ ಆಗಿರ್ಬೋದು ಮತ್ತು ಉಚಿತವಾಗಿ ಟೀ ವ್ಯವಸ್ಥೆ ಆಗಿರ್ಬೋದು, ಬರ್ತಕ್ಕಂಥ ಎಲ್ಲ ನಮ್ಮ ಏನು RCB ಅಭಿಮಾನಿಗಳಿಗೆ ಟೀ ವ್ಯವಸ್ಥೆ ಆಗಿರ್ಬೋದು, ವಾಟರ್ ಬಾಟ್ಲ್ ಆಗಿರ್ಬೋದು, ಮತ್ತು ಈ ಮಕ್ಕಳಿಗೋಸ್ಕರ ಪಾಪ್ಕಾರ್ನ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಕಾಟನ್ ಕ್ಯಾಂಡಿ ಅಂತೀವಿ ನಾವು, ಕಾಟನ್ ಕ್ಯಾಂಡಿ ಆಗಿರ್ಬೋದು, ಅದನ್ನು ಬರ್ತಕ್ಕಂಥ ಮಕ್ಕಳಿಗೆ ಮತ್ತು ವಿಶೇಷವಾಗಿ ನಮ್ಮ ಅಭಿಮಾನಿಗಳಿಗೆ ಎಲ್ರಿಗೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.